ವಿಧಾನಸಭೆಯಲ್ಲಿ ಇವತ್ತು ಸಾಕಷ್ಟು ವಿಧೇಯಕಗಳನ್ನ ಮಂಡನೆ ಮಾಡಲಾಯಿತು. ಅದರಲ್ಲಿ ಈ ಒಂದು ವಿಧೇಯಕ ಮಾತ್ರ ಸಾಕಷ್ಟು ಕುತೂಹಲಕ್ಕೆ, ಚರ್ಚೆಗೆ, ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾವುದಪ್ಪ ಆ ವಿಧೇಯಕ ಅಂದ್ರೆ ದ್ವೇಷ ಭಾಷಣದ ವಿಧೇಯಕ. ಅದು ಮಂಡನೆ ಮಾಡಲಾಯಿತು. ವಿಧೇಯಕವನ್ನ ಮಂಡಿಸಿದ್ರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ದ್ವೇಷ ಭಾಷಣ ಇನ್ನು ಮುಂದೆ ಮಾಡಿದ್ರೆ ಅದಕ್ಕೆ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ, ಜೈಲಿಗೆ ಹಾಕಲಾಗುತ್ತೆ. ಜೈಲಿಗೆ ಹಾಕಿ ಕಠಿಣ ಕ್ರಮ, 1 ವರ್ಷ 2 ವರ್ಷ ಅಲ್ಲ, ಮ್ಯಾಕ್ಸಿಮಮ್ 10 ವರ್ಷದವರೆಗೂ ಜೈಲು ಶಿಕ್ಷೆಯನ್ನು ವಿಧಿಸಬಹುದಾದಂಥ ಕಾನೂನಿದೆ. ಬಿಲ್ ಮಂಡನೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ಬಿಜೆಪಿಯವರು. ದ್ವೇಷ ಭಾಷಣ ವಿಧೇಯಕ ಮಂಡನೆ ವೇಳೆ ಮೈಕ್ ಸ್ಥಗಿತ ಆಗಿತ್ತು. ಮೈಕ್ ಕೈಕೊಟ್ಟರು ಕೂಡ ವಿಧೇಯಕವನ್ನ ಮಂಡಿಸಿದ್ರು ಗೃಹ ಸಚಿವರು. ಮೈಕ್ ಇಲ್ಲದಿರುವಂಥ ಸಂದರ್ಭದಲ್ಲಿ, ಅಂದರೆ ಸೌಂಡ್ ಇರಲಿಲ್ಲ, ಅಲ್ಲಿ ಸೌಂಡ್ ಇಲ್ಲದಿರುವಂಥ ಸಂದರ್ಭದಲ್ಲಿ ದ್ವೇಷ ಭಾಷಣ ವಿಧೇಯಕವನ್ನ ಮಂಡಿಸಿದ್ರು. ಆದರೆ ಬಿಜೆಪಿಯವರು ಇದಕ್ಕೆ ದೊಡ್ಡ ಮಟ್ಟದಲ್ಲೇ ಸೌಂಡ್ ಮಾಡಿದ್ರು, ಬೇಡ ಇದು ಅಂತ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಪ್ರಸ್ತಾವ ಮಂಡಿಸಲಾಯಿತು. ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2024ರ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾದರು ಹೌದು ಸಭೆ ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2024ರ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾದರು ಹೌದು ಸಭೆ ವಿಧೇಯಕದಲ್ಲಿ ಏನಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋದಾದ್ರೆ, ದ್ವೇಷ ಭಾಷಣ ಮಾಡುವ ಮೂಲಕ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಕೋಮುಗಲಭೆ, ಕಾನೂನು ಸುವ್ಯವಸ್ಥೆ ಹದಗೆಡುವಂಥದ್ದನ್ನ ತಡೆಯನ್ನ ತರುವಂಥ ನಿಟ್ಟಿನಲ್ಲಿ ಈ ಒಂದು ವಿಧೇಯಕವನ್ನು ಮಂಡಿಸಲಾಗಿದೆ. ಉದ್ದೇಶ ಜನಾಂಗೀಯ ನಿಂದನೆ, ಭಾಷೆ, ಜನ್ಮಸ್ಥಳ, ಜಾತಿ, ಧರ್ಮಾಧಾರಿತ ದ್ವೇಷ, ಆನ್ಲೈನ್ ತಾಣ, ಟೆಲಿಕಾಂ, ಸರ್ಚ್ ಎಂಜಿನ್ ಕೂಡ ಹೊಣೆಯನ್ನು ಹೊರಬೇಕಾಗುತ್ತೆ. ನೋಂದಾಯಿತವಲ್ಲದ ಸಂಘ ಸಂಸ್ಥೆಗಳು ಹೊಣೆಯನ್ನು ಹೊರಬೇಕಾಗುತ್ತೆ. ವಿದ್ಯುನ್ಮಾನ, ಪುಸ್ತಕ, ಕರಪತ್ರ, ಕಾಗದ ಬರಹ, ರೇಖಾಚಿತ್ರ ಇದೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಇದೆಲ್ಲವೂ ಕೂಡ ದ್ವೇಷವನ್ನ ಕಾರುವಂಥದ್ದು ಅಂತ. ಇನ್ನು ದ್ವೇಷ ಭಾಷಣಕ್ಕೆ ಶಿಕ್ಷೆ ಏನೇನು ಅನ್ನುವಂಥದ್ದನ್ನ ಕೂಡ ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಹಿಂದೆ ಜಸ್ಟ್ ಜೈಲಿಗೆ ಹಾಕಲಾಗ್ತಾ ಇತ್ತು, ಅದಾದ್ಮೇಲೆ ಬೇಗ ಜಾಮೀನು ತಗೊಂಡು ಹೊರಗಡೆ ಬರ್ತಾ ಇದ್ರು. ಬಟ್ ಈಗ ಹಂಗಲ್ಲ, ಕಾನೂನು ಕಠಿಣ ಮಾಡಲಾಗ್ತಾ ಇದೆ. ದ್ವೇಷ ಭಾಷಣ ಮಾಡಿದ್ರೆ ಜಾಮೀನು ರಹಿತ ಕೇಸನ್ನ ಹಾಕಲಾಗುತ್ತೆ. ಎಲ್ಲಿವರೆಗೂ ಶಿಕ್ಷೆ? 1 ರಿಂದ 7 ವರ್ಷ ಜೈಲು ಶಿಕ್ಷೆ, 50,000 ದಂಡ. ಇನ್ನು 2ನೇ ಬಾರಿ ತಪ್ಪಿಗೆ 2 ರಿಂದ 10 ವರ್ಷದವರೆಗೂ ಜೈಲು ಶಿಕ್ಷೆಯನ್ನ ವಿಧಿಸಬಹುದು. ಅಂದ್ರೆ ಈ ಕಾನೂನಲ್ಲಿ ದ್ವೇಷ ಭಾಷಣ ಮಾಡಿದ್ರೆ, ಫಸ್ಟ್ ಟೈಮ್ ಏನಾದರೂ ಮಾಡಿದ್ರೆ ಹತ್ತತ್ರ 7 ವರ್ಷದವರೆಗೂ ಜೈಲು ಶಿಕ್ಷೆ ಇರುತ್ತೆ. 2ನೇ ಬಾರಿಗೆ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿದ್ರೆ 2 ರಿಂದ 10 ವರ್ಷದವರೆಗೂ ಜೈಲು ಶಿಕ್ಷೆ, 1 ಲಕ್ಷ ದಂಡವನ್ನ ವಿಧಿಸಲಾಗುತ್ತೆ. ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಮೂಲಕ ವಿಚಾರಣೆಯನ್ನ ಮಾಡಲಾಗುತ್ತೆ. ಅಡಿಷನಲ್ SP ಗಿಂತ ಕಡಿಮೆ ಅಲ್ಲದ ಅಧಿಕಾರಿಯನ್ನ ತನಿಖೆಗೆ ನೇಮಕ ಮಾಡಲಾಗುತ್ತೆ. ಇದೆಲ್ಲವೂ ಕೂಡ ಈ ವಿಧೇಯಕದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ದ್ವೇಷ ಭಾಷಣ ಮಾಡಿದ್ರೆ ಇನ್ನು ಮುಂದೆ ಕಠಿಣ ಕ್ರಮದ ಎಚ್ಚರಿಕೆ, ಜೈಲಿಗೆ ಹಾಕುವಂತ ಎಚ್ಚರಿಕೆ, ಮ್ಯಾಕ್ಸಿಮಮ್ 10 ವರ್ಷದವರೆಗೂ ಜೈಲು ಶಿಕ್ಷೆ ಇರುವಂಥದ್ದು. ಇದು ಯಾವ ರೀತಿಯಾಗಿ ಪರ ವಿರೋಧಕ್ಕೆ ಚರ್ಚೆ ಆಯಿತು? ಇದಕ್ಕೆ ಬಿಜೆಪಿಯವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೃಥ್ವಿರಾಜ್, ದ್ವೇಷ ಭಾಷಣ ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಸವಾಲಾಗಿ ಪರಿಣಮಿಸಿತು. ಮತ್ತೆ ಈಗಾಗಲೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟಂತಹ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಮುಖಾಂತರವಾಗಿ ಅದನ್ನು ಹದ್ದುಬಸ್ತಿಗೆ ತರುವಂಥದ್ದು ಮತ್ತೆ ಕ್ರಮವನ್ನು ವಹಿಸುವಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರವನ್ನು ಮುಂದಾಗ್ತಾ ಇತ್ತು. ಈಗ ದ್ವೇಷ ಭಾಷಣ ಮಾಡುವಂಥವ್ರು, ಬೇಕು ಅನ್ನೋ ಜನಾಂಗ ನಿಂದ ಮಾಡುವಂಥದ್ದು, ಮತ್ತೆ ಸಮುದಾಯ ಮತ್ತೆ ಧರ್ಮ ಟಾರ್ಗೆಟ್ ಅನ್ನು ಮಾಡುವಂಥವ್ರು, ಮಾತಾಡುವಂಥವ್ರು, ಮತ್ತೆ ಇಲ್ಲೊಂದು ಕಡೆ ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ ಅದನ್ನು ವೈರಲ್ ಮಾಡುವಂಥದ್ದು, ಇಲ್ಲೊಂದು ಕಡೆ ಪ್ರವೋಕ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಇದಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇವತ್ತು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ
ತೀರ್ಮಾನ ಆಗಿತ್ತು. ಇವತ್ತು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಈ ಒಂದು ವಿಧೇಯಕವನ್ನು ತರೋದ್ರ ಮುಖಾಂತರವಾಗಿ ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಬೆಳಗ್ಗೆ ವಿಧಾನಸಭೆ ಕಲಾಪ ಆರಂಭ ಆದ ಕೂಡಲೇ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಈ ಒಂದು ವಿಧೇಯಕನ ಮಂಡನೆ ಮಾಡಿದ್ರು. ವಿಧೇಯಕದಲ್ಲಿ ಬಹಳ ಪ್ರಮುಖವಾಗಿ ಜಾತಿ ನಿಂದನೆ ಆಗಿರ್ಬೋದು, ಧರ್ಮ, ಜನಾಂಗ, ಜಾತಿ, ಸಮುದಾಯ, ಲಿಂಗ, ಹೀಗೆ ಜನ್ಮಸ್ಥಳ, ವಾಸಸ್ಥಳ, ಭಾಷೆ, ಹೀಗೆ ಒಂದಷ್ಟು ಅಂಶಗಳನ್ನು ಉಲ್ಲೇಖವನ್ನು ಮಾಡೋದ್ರ ಮುಖಾಂತರವಾಗಿ ಇಲ್ಲಿ ಯಾರು ಅವ್ರಿಗೆ ನಿಂದನೆಯನ್ನು ಮಾಡ್ತಾರೆ, ದ್ವೇಷ ಭಾಷಣ ಮಾಡ್ತಾರೆ, ಮತ್ತೆ ಅಗೆತನವನ್ನು ತೋರಿಸ್ತಾರೋ ಅಂಥವ್ರ ಮೇಲೆ ಕ್ರಮವನ್ನು ಕೈಗೊಳ್ಳುವಂಥದ್ದು. ಅಂದ್ರೆ ಈಗಾಗಲೇ ದಂಡವನ್ನು ಕೂಡ ನಿಗದಿಯನ್ನು ಮಾಡಿರುವಂಥದ್ದು 1 ವರ್ಷದಿಂದ 7 ವರ್ಷದವರೆಗೆ. ಅಂದ್ರೆ ಮೊದಲ ಬಾರಿಗೆ ತಪ್ಪು ಮಾಡೋದಂಥವ್ರು ದ್ವೇಷ ಭಾಷಣ ಮಾಡಿದ್ರೆ ಮತ್ತೆ ಅದು ಪುನರಾವರ್ತನೆ ಆಯಿತು ಅಂತಂದ್ರೆ ಅದು 1 ರಿಂದ 7 ವರ್ಷ ಮತ್ತೆ 50,000 ದಂಡ ಮೊದಲನೇದಾಗಿ. ಈ ಎರಡನೇದಾಗಿ ಮುಖ್ಯ ಏನಾದರೂ ಪುನರಾವರ್ತನೆ ಆಯಿತು ಅಂತಂದ್ರೆ ದ್ವೇಷ ಭಾಷಣ ಮಾಡಿ ಮತ್ತೆ ಪುನರಾವರ್ತನೆ ಆಯಿತು ಅಂತಂದ್ರೆ ಅದು 2 ರಿಂದ 10 ವರ್ಷದ ಒಳಗೆ ಜೈಲು, ಅದ್ರ ಜೊತೆಗೆ 1 ಲಕ್ಷದವರೆಗೆ ದಂಡ. ಈಗಾಗಲೇ ಎಲ್ಲೊಂದ್ ಕಡೆ ನೋಂದಾಯಿತ ಮತ್ತೆ ನೋಂದಾಯಿತವಲ್ಲದ ಸಂಘ ಸಂಸ್ಥೆಗಳು, ವ್ಯಕ್ತಿಗಳ ಬಗ್ಗೆನೂ ಕೂಡ ಎಲ್ಲೊಂದ್ ಕಡೆ ಅವ್ರನ್ನ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮೆನ್ಷನ್ ಅನ್ನ ಮಾಡಿದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಆಡಳಿತ ಪಕ್ಷ ಇದನ್ನ ವಿಧೇಯಕವನ್ನು ಜಾರಿ ಮಾಡೋದ್ರ ಮುಖಾಂತರವಾಗಿ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ, ದ್ವೇಷ ಭಾಷಣ ಮಾಡುವಂತ ನಿಟ್ಟಿನಲ್ಲಿ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗಿದೆ. ಅದರ ಪ್ರತಿಪಕ್ಷವಾಗಿರತಕ್ಕಂಥ ಬಿಜೆಪಿ ಇದನ್ನ ದೊಡ್ಡ ಮಟ್ಟದ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಅಲ್ಲಿ ಉಲ್ಲೇಖ ಪರೋಕ್ಷವಾಗಿ RSS ಅನ್ನ ಟಾರ್ಗೆಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಅಂಕುಶ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ ಅನ್ನುವಂಥದ್ದು ಆಪಾದನೆ ಬಿಜೆಪಿ ನಾಯಕರಾಗಿದ್ದಾಗಿದೆ. ಹಾಗಾಗಿನೇ ಇವತ್ತು ವಿಧಾನಸಭೆಯಲ್ಲಿ ಈ ಒಂದು ಬಿಲ್ ಮಂಡನೆ ಆದ ಕೂಡಲೇ ಬಿಜೆಪಿ ಸದಸ್ಯರೆಲ್ಲರೂ ಕೂಡ ಒಂದು ರೀತಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಈಗಾಗಲೇ RSS ಅನ್ನುವಂಥದ್ದು ಕೇವಲವಾಗಿ ನೋಂದಾಯಿತವಲ್ಲದ ಅನ್ನೋ ಒಂದು ಸಂಸ್ಥೆ ಅನ್ನೋದಕ್ಕೂ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಇದರಲ್ಲೂ ಕೂಡ ಮೆನ್ಷನ್ ಮಾಡೋದ್ರಿಂದಾಗಿ ಒಂದು ವೇಳೆ ಏನಾದರೂ RSS ನಾಯಕರು ಏನಾದರೂ ಬೇರೆ ಮಾತಾಡೋ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಕೇಸ್ ದಾಖಲು ಮಾಡುವಂಥದ್ದು ಮತ್ತೆ ಅವ್ರನ್ನ ಜೈಲು ಕಳಿಸುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಕೆಲಸವನ್ನು ಮಾಡಬಹುದು. ಹಾಗಾಗಿನೇ ಇದನ್ನೆಲ್ಲರೂ ಕೂಡ ಪ್ರಶ್ನೆ ಮಾಡೋದ್ರ ಮುಖಾಂತರವಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಸನ್ನದ್ಧವಾಗಿರುವಂಥದ್ದು. ಆದ್ರೆ ಇವತ್ತು ಅಧಿವೇಶನದಲ್ಲಿ ಈ ಒಂದು ವಿಧೇಯಕ ಮಂಡನೆ ಆಗಿದೆ. ಅದರಲ್ಲಿ ಒಂದು ಕಡೆ ಅಷ್ಟೊತ್ತಕ್ಕೆ ಏನೋ ಒಂದ್ ಕಡೆ ಈಗಾಗಲೇ ಅಲ್ಲಿ ಸಮಸ್ಯೆ ಆಯಿತು, ತಾಂತ್ರಿಕ ಮೈಕ್ ಕೈ ಕೊಡ್ತು, ಅಲ್ಲಿಗೆ ಸ್ಪೀಕರ್ ಅವರು ಅದನ್ನ ವಿಚಾರವನ್ನು ಬೇರೊಂದು ತೆಗೆದುಕೊಂಡು ಕೂಡ ಮುಂದಾದ್ರು. ಈ ಒಂದು ವಿಧೇಯಕ ಚರ್ಚೆಗೆ ಬಂದಿಲ್ಲ. ಇವತ್ತು ಬಹುಶಃ ಬರುವ ವಾರದಲ್ಲಿ ಈ ಒಂದು ವಿಧೇಯಕ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ನಲ್ಲಿ ಚರ್ಚೆಗೆ ಬರುವಂತ ಸಾಧ್ಯತೆ ಇದೆ. ಆಗ ಪ್ರತಿಪಕ್ಷವಾಗಿರತಕ್ಕಂಥ ಬಿಜೆಪಿ ಬಲವಾಗಿ ವಿರೋಧವನ್ನು ಮಾಡೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈ ಒಂದು ವಿಧೇಯಕವನ್ನು ಯಾವುದೇ ಕಾರಣಕ್ಕೂ ಕೂಡ ಜಾರಿ ಮಾಡಬಹುದು ಅನ್ನೋ ಒಂದು ಒತ್ತಡವನ್ನು ಹಾಕುವಂತ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಈಗಿರ್ತಕ್ಕಂಥ ಯಾವುದೇ ಅಂಶಗಳನ್ನು ಕೂಡ ಬದಲಾವಣೆ ಮಾಡದೆ ಸರ್ಕಾರ ಈಗಿರ್ತಕ್ಕಂಥ ವಿಧೇಯಕದಲ್ಲಿರ್ತಕ್ಕಂಥ ಅಂಶಗಳನ್ನ ಕಾನೂನು ಪ್ರಕಾರವಾಗಿ ಯಥಾವತ್ತವಾಗಿ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಮತ್ತೆ ಕಾನೂನಾತ್ಮಕವಾಗಿ ಅದನ್ನ ಒಂದು ರೀತಿ ತಿದ್ದುಪಡಿ ತಂದು ಒಂದು ರೀತಿ ಗವರ್ನರ್ ಮುಖಾಂತರವಾಗಿನೇ ಇದನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಸನ್ನದ್ಧವಾಗಿರುವಂತದ್ದು. ಪೃಥ್ವಿರಾಜ್, ದ್ವೇಷ ಭಾಷಣ ಮಾಡಿದ್ರೆ ಅದು ತಪ್ಪೇ, ಯಾಕೆಂದ್ರೆ ಒಂದು ಸಮಾಜಕ್ಕೆ ಅಥವಾ ಒಂದು ವರ್ಗಕ್ಕೆ ಟಾರ್ಗೆಟ್ ಮಾಡಿದಂತ ಸಂದರ್ಭದಲ್ಲಿ ಅದು ಪ್ರಚೋದನೆ ಆಗಿ ಮತ್ತೊಂದು ರೀತಿಯಾಗಿ ಟರ್ನ್ ಆಗುತ್ತೆ ಅನ್ನುವಂಥ ಉದ್ದೇಶ ಇದೆ ಅಂತ ಅಂದ್ಕೊಂಡ್ರು ಕೂಡ ಬಿಜೆಪಿ ಅವ್ರಿಗೆ ಯಾಕೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಟಾರ್ಗೆಟ್ ಮಾಡಿ ಈ ವಿಧೇಯಕವನ್ನ ತರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಅಂತ. ಪೃಥ್ವಿರಾಜ್, ಸಾಮಾನ್ಯವಾಗಿ ಆಡಳಿತಾರೂಢ ಕಾಂಗ್ರೆಸ್ ಆಡಳಿತಾರೂಢ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ಪ್ರತಿಪಕ್ಷವಾಗಿರ್ತಕ್ಕಂಥ ಟಾರ್ಗೆಟ್ ಮಾಡುವಂಥದ್ದು ಅನ್ನುವಂಥದ್ದು ಆಪಾದನೆ ಬಿಜೆಪಿ ನಾಯಕರು ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಏನೇ ಆದ್ರೂ ಕೂಡ ಸಹಜವಾಗಿನೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ರಾಜಕೀಯವಾಗಿ ಭಾಷಣ ಮಾಡೋದು ಒಂದು ಭಾಗ ಆದ್ರೆ ಇಲ್ಲೊಂದು ಕಡೆ RSS ಅನ್ನುವಂಥದ್ದು ಬಿಜೆಪಿ ಒಂದು ಭಾಗ ಆಗಿದೆ. RSS ನಾಯಕರು ಏನಾದರೂ ಬೇಕು ಅಥವಾ ಬೇರೆ ರೀತಿಯಾಗಿ ಭಾಷಣ ಮಾಡ್ತು ಅಂತಂದ್ರೆ ಸಹಜವಾಗಿ ನಾವು ವಿರುದ್ಧವಾಗಿ ಕೇಸ್ ದಾಖಲಾಗುವಂತ ಸಾಧ್ಯತೆ ಇದೆ. ಇಲ್ಲಿ ಈ ಒಂದು ಬಿಲ್ನಲ್ಲೂ ಕೂಡ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಲಾಗಿದೆ. ಇಲ್ಲ ಒಂದ್ ಕಡೆ ನೋಂದಾಯಿತ ಮತ್ತೆ ನೋಂದಾಯಿತವಲ್ಲದ ವ್ಯಕ್ತಿ ಮತ್ತೆ ಸಂಘ ಸಂಸ್ಥೆಗಳು ಅನ್ನೋ ಮೆನ್ಷನ್ ಕೂಡ ಮಾಡಿದ್ದಾರೆ. ಅಂದ್ರೆ ಪರೋಕ್ಷವಾಗಿ RSS ಅನ್ನ ಟಾರ್ಗೆಟ್ ಅನ್ನ ಸರ್ಕಾರ ಮಾಡಬಹುದು ಅನ್ನೋ ಒಂದು ಆತಂಕ ಬಿಜೆಪಿ ನಾಯಕರಲ್ಲಿರುವಂತದ್ದು. ಹಾಗಾಗಿನೇ RSS ಏನಾದರೂ ಟಾರ್ಗೆಟ್ ಅನ್ನ ಮಾಡಿದ್ರೆ ಒಂದು ವೇಳೆ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡದೇ ಇದ್ರೆ ಮಾತಾಡ್ತು ಅಂತಂದ್ರೆ ಈಗಾಗಲೇ ಎಲ್ಲೊಂದ್ ಕಡೆ ನೀವು ನೋಡಿರ್ಬೋದು, ಮಂಗಳೂರು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಏನಾದರೂ RSS ನಾಯಕರಲ್ಲಿ ಏನಾದರೂ ಭಾಷಣ ಮಾಡ್ತು ಅಂದ್ರೆ ಅದೆಲ್ಲ ಒಂದ್ ಕಡೆ ಪ್ರಚೋದನೆಯಾಗಿ ಬೇರೆ ರೀತಿಯಂತ ಪರಿಣಾಮಗಳು ಕೂಡ ಬೀರ್ತಾ ಇತ್ತು. ಹಾಗಾಗಿನೇ ಅದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಪರೋಕ್ಷವಾಗಿ ರಾಜ್ಯ ಸರ್ಕಾರ ಈ ರೀತಿಯಂತ ಪ್ಲಾನ್ ಅನ್ನು ರೂಪಿಸಿದೆ. ಅದಕ್ಕೋಸ್ಕರವಾಗಿನೇ ಇದಕ್ಕೆ ಆಸ್ಪದ ಕೊಡಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಪ್ರತಿಪಕ್ಷ ಬಿಜೆಪಿ ಒಂದು ರೀತಿ ದೊಡ್ಡ ಮಟ್ಟದವಾಗಿ ವಿರೋಧವನ್ನು ವ್ಯಕ್ತಪಡಿಸುವಂತ ಮುಂದಾಗಿದೆ. ಈಗಾಗಲೇ ಕೇಂದ್ರದ ನಾಯಕರಿಂದನೂ ಕೂಡ ಒಂದಷ್ಟು ಸಲಹೆಗಳನ್ನು ಕೂಡ ರಾಜ್ಯ ಬಿಜೆಪಿ ನಾಯಕರು ತೆಗೆದುಕೊಂಡಿರುವಂತದ್ದು ಮತ್ತೆ RSS ನಾಯಕರಿಂದ ಕೂಡ ಈ ಒಂದು ವಿಚಾರವಾಗಿ ಸಲಹೆಗಳನ್ನು ತೆಗೆದುಕೊಂಡಿರುವಂತದ್ದು. ಆ ಒಂದು ಸಲಹೆಗಳ ಆಧಾರದ ಮೇಲೆ ಈ ಒಂದು ಬಿಲ್ ಅನ್ನ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಸನ್ನದ್ಧವಾಗಿರುವಂತದ್ದು. ಇವತ್ತು ಬಿಲ್ ಮಂಡನೆ ಆದ ಕೂಡಲೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಬಿಜೆಪಿ ನಾಯಕರು. ಅಧಿವೇಶನದಲ್ಲಿ ಈ ಒಂದು ಬಿಲ್ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸೋದ್ರ ಮುಖಾಂತರವಾಗಿ ಜಾರಿ ಮಾಡಬಾರದು ಅನ್ನೋ ಒಂದು ಒತ್ತಡವನ್ನು ಹಾಕುವಂತ ಸಾಧ್ಯತೆ ಇದೆ. ಅದೇನಿದ್ರು ಕೂಡ ಸರ್ಕಾರಕ್ಕೆ ಈಗ ಸವಾಲಾಗಿರುವಂತದ್ದು ಕರಾವಳಿ ಭಾಗದಲ್ಲಿ ಎಲ್ಲೊಂದ್ ಕಡೆ ಕೋಮು ಗಲಭೆ ಸೃಷ್ಟಿ ಮಾಡುವಂತವ್ರಿಗೆ, ಅದು ದ್ವೇಷ ಭಾಷಣ ಮಾಡುವಂತವ್ರಿಗೆ ಅದಕ್ಕೆ ಕಡಿವಾಣ ಹಾಕಬೇಕು ನಿಟ್ಟಿನಲ್ಲಿ ಸರ್ಕಾರ ಇದನ್ನು ಸಮರ್ಥನೆ ಮಾಡಿಕೊಂಡು ಜಾರಿ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನಾಳೆ ರಾಜ್ಯದಾದ್ಯಂತ ದರ್ಶನ್ ಅಭಿನಯದ ಡೆವಿಲ್ ದರ್ಬಾರ್ ಶುರುವಾಗ್ತಾ ಇದೆ. ನಾಳೆ ಬೆಳಗ್ಗೆ 6:30ಕ್ಕೆ ರಾಜ್ಯದಾದ್ಯಂತ ಹೌಸ್ಫುಲ್ ಪ್ರದರ್ಶನ ಇರಲಿರುವಂತದ್ದು ಡೆವಿಲ್ ಅಬ್ಬರ. ನಾಳೆಯಿಂದ ರಾಜ್ಯದಾದ್ಯಂತ 220 ಚಿತ್ರಮಂದಿರದಲ್ಲಿ
ಡೆವಿಲ್ ದರ್ಶನ್ ಕಾಣಿಸ್ತಾ ಇದೆ. ದರ್ಶನ್ ಜೈಲಿಗೆ ಹೋಗಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿಗೆ ಹೋಗಿದ ಬಳಿಕ ರಿಲೀಸ್ ಆಗ್ತಾ ಇರುವಂತಹ ಮೊದಲ ಚಿತ್ರ, ಸದ್ಯಕ್ಕೆ ಅವ್ರು ಕಂಪ್ಲೀಟ್ ಮಾಡಿಕೊಟ್ಟಿರುವಂಥ ಏಕೈಕ ಚಿತ್ರ ಡೆವಿಲ್ ಚಿತ್ರ. ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಪ್ರಕಾಶ್ ಬೇರೆ ಇದರ ನಿರ್ದೇಶನ, ನಿರ್ಮಾಣ ಎಲ್ಲವನ್ನು ಕೂಡ ಹೊತ್ಕೊಂಡಿರುವಂಥ ಹಿನ್ನೆಲೆ ಅದರ ನಿರೀಕ್ಷೆ ಇನ್ನಷ್ಟು ದುಪ್ಪಟ್ಟಾಗಿರುವಂಥದ್ದು. ಬೆಂಗಳೂರಿನಲ್ಲಿ 90ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಡೆವಿಲ್ ರಿಲೀಸ್ ಆಗ್ತಾ ಇದೆ. ಮಲ್ಟಿಪ್ಲೆಕ್ಸ್ ಸೇರಿದಂತೆ 500ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಡೆವಿಲ್ ಶೋ ಇದೆ. ವಿದೇಶಗಳಲ್ಲಿ 1 ವಾರ ತಡವಾಗಿ ಡೆವಿಲ್ ಚಿತ್ರ ರಿಲೀಸ್ ಆಗಲಿರುವಂಥದ್ದು. ದರ್ಶನ್ ಅಭಿಮಾನಿಗಳೇ ಇದರ ಪ್ರಚಾರದ ಹೊಣೆಯನ್ನು ಹೊತ್ತಿದ್ದಾರೆ. ಎಲ್ಲ ಕಡೆ ಡೆವಿಲ್ ಪ್ರಚಾರ ನಡೀತಾ ಇದೆ. ದರ್ಶನ್ ಅಭಿಮಾನಿಗಳಿಂದ ಮಾಡಲಾಗ್ತಾ ಇರುವಂಥದ್ದು. ಚಿತ್ರ ಚೆನ್ನಾಗಿದ್ರೆ ಸೂಪರ್ ಹಿಟ್ ಆಗೋದ್ರಲ್ಲಿ ನೋ ಡೌಟ್ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾದು ನೋಡಬೇಕು ಹೇಗಿರುತ್ತೆ ಚಿತ್ರ ಅಂತ. ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿ ಡೆವಿಲ್ ಅಬ್ಬರ ಥಿಯೇಟರ್ ತುಂಬಾ ರಾರಾಜಿಸ್ತಾ ಇರುವಂಥದ್ದು ಡೆವಿಲ್ ಪೋಸ್ಟರ್ಗಳು. ನಾಳೆ ಬೆಳಗ್ಗಿನ ಶೋಗೆ ಈಗಾಗಲೇ ಹೌಸ್ಫುಲ್ ಬೋರ್ಡ್ ಅನ್ನು ಹಾಕಲಾಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಆಲ್ ಓವರ್ ಕರ್ನಾಟಕ ಸೋಲ್ಡ್ ಔಟ್ ಆಗೋಗಿದ್ದಾವೆ. ಟಿಕೆಟ್ ಸೋಲ್ಡ್ ಔಟ್. ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ಗಳು. ಅಭಿಮಾನಿಗಳ ಜೊತೆ ಡೆವಿಲ್ ನೋಡಲಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ನಾಳೆ ಅಭಿಮಾನಿಗಳ ಜೊತೆ ನೋಡಲಿದ್ದಾರೆ. ನರ್ತಕಿ ಚಿತ್ರಮಂದಿರದಲ್ಲಿ ಫ್ಯಾನ್ಸ್ ಜೊತೆ ವಿಜಯಲಕ್ಷ್ಮಿ ಅವರು ಚಿತ್ರವನ್ನು ವೀಕ್ಷಣೆ ಮಾಡಲಿರುವಂಥದ್ದು. ಬೆಳಗ್ಗೆ 6:30ಕ್ಕೆ ಡೆವಿಲ್ ಸ್ವಾಗತಿಸಲಿಕ್ಕೆ ಅಭಿಮಾನಿಗಳು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ನ ಕಿಂಗ್ ಅಂತಾನೆ ಕರೆಸ್ಕೊಳ್ಳುವಂಥವ್ರು ದರ್ಶನ್. ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವಂಥವ್ರು, ನೋ ಡೌಟ್. ಮಾಸ್ಗೆ ಮಾಸ್ ಆಗಿರುವಂಥ ದರ್ಶನ್ ಡೆವಿಲ್ ಟ್ರೇಲರ್ ಅಲ್ಲಂತೂ ಅದ್ಭುತವಾಗಿ ಕಾಣಿಸ್ತಾರೆ. ನಾವು ಹಿಂದೆ ಕಾಟೇರ ಹಿಂದಿನ ಚಿತ್ರಗಳನ್ನ ಗಮನಿಸೋದಾದ್ರೆ, ಎಸ್ಪೆಷಲಿ ರಾಬರ್ಟ್ ಹಿಂದಿನ ಚಿತ್ರಗಳನ್ನ ಗಮನಿಸೋದಾದ್ರೆ ಅದರಲ್ಲಿ ದರ್ಶನ್ ಯಾವ ರೀತಿಯಾಗಿದ್ರು, ಸಖತ್ತಾಗಿ ಕಾಣಿಸ್ತಾ ಇದ್ದಿದ್ದು. ಆ ಕ್ಲಾಸಿ ಲುಕ್, ಮಾಸ್ ಲುಕ್ ಎಲ್ಲವೂ ಕೂಡ, ಮಾಸ್ ಡೈಲಾಗ್ ಎಲ್ಲವೂ ಡೆವಿಲ್ ಚಿತ್ರದಲ್ಲಿ ಇದೆ ಅನ್ನುವಂಥದ್ದು ಟ್ರೈಲರ್ ಅನ್ನಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಾಜಾಜಿನಗರ ನವರಂಗ್ ಚಿತ್ರಮಂದಿರದಲ್ಲಿ ಡೆವಿಲ್ ಹಬ್ಬನೇ ಏರ್ಪಟ್ಟಿದೆ. ರಾಜಾಜಿನಗರ ನವರಂಗ್ ಚಿತ್ರಮಂದಿರದಲ್ಲಿ ಡೆವಿಲ್ ಹಬ್ಬ. ನಾಳಿನ 5 ಶೋಗಳ ಟಿಕೆಟ್ ಬಹುತೇಕ ಸೋಲ್ಡ್ ಔಟ್ ಆಗಿದೆ. ಡೆವಿಲ್ ವೆಲ್ಕಮ್ಗೆ ಅಭಿಮಾನಿಗಳಿಂದ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನವರಂಗ್ ಚಿತ್ರಮಂದಿರದಲ್ಲಿ ದರ್ಶನ್ ಕಟೌಟ್, ಬೃಹತ್ ಕಟೌಟ್ ನಿಂತಿರುವಂಥದ್ದು. ಬ್ಯಾನರ್, ಬಂಟಿಂಗ್ಸ್ ಕಟ್ಟಿ ಸೆಲೆಬ್ರೇಟ್ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನವರಂಗ್ ಚಿತ್ರಮಂದಿರದಲ್ಲೂ ಕೂಡ 6:30ಕ್ಕೆ ಡೆವಿಲ್ ಶೋ ಶುರುವಾಗ್ತಾ ಇದೆ. ಆಕ್ಚುಲಿ 12ನೇ ತಾರೀಕು ಈ ಮೂವಿ ರಿಲೀಸ್ ಆಗಬೇಕಾಗಿತ್ತು. ಆದರೆ ಅಭಿಮಾನಿಗಳ ಬೇಡಿಕೆ ಮೇರೆಗೆ, ಕೋರಿಕೆ ಮೇರೆಗೆ 1 ದಿನ ಮುಂಚಿತವಾಗಿ ರಿಲೀಸ್ ಆಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಜೈಲಿಗೆ ಹೋದ ಬಳಿಕ ಮೊದಲ ಮೂವಿ ದರ್ಶನ್ದು ರಿಲೀಸ್ ಆಗ್ತಾ ಇರುವಂಥದ್ದು. ಸಾಕಷ್ಟು ನಿರೀಕ್ಷೆ ಇದೆ. ಆ ನಿರೀಕ್ಷೆಗೆ ತಕ್ಕಂತೆ ಟ್ರೇಲರ್ ಕೂಡ ಇತ್ತು. ಮಾಸ್ ಆಗಿ, ಕ್ಲಾಸ್ ಆಗಿ ಡೈಲಾಗ್ಸ್ ಮತ್ತೆ ದರ್ಶನ್ ಕೂಡ ಕಾಣಿಸ್ತಾ ಇರುವಂಥದ್ರ ಸಂಭ್ರಮ ಅವರ ಅಭಿಮಾನಿಗಳಲ್ಲಿತ್ತು. ನಾಳೆ ರಿಲೀಸ್ ಆಗ್ತಾ ಇದೆ. ಯಾವ ರೀತಿಯಾದಂತಹ ಸಂಭ್ರಮ ಇದೆ, ಥಿಯೇಟರ್ಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾವೆ ಅಂತ? ಎಸ್ ಪೃಥ್ವಿ, ಖಂಡಿತವಾಗ್ಲೂ ನೀವು ಹೇಳಿದ ಹಾಗೆ 2025ನೇ ಇಸ್ವಿಯಲ್ಲಿ ಯಾವುದೇ ಚಿತ್ರಕ್ಕೆ ಸಿಗದಂತಹ ಒಂದು ಅದ್ಭುತವಾದಂಥ ಒಂದು ಓಪನಿಂಗ್ ಡೆವಿಲ್ ಚಿತ್ರಕ್ಕೆ ಸಿಗುತ್ತೆ ಅನ್ನುವಂಥ ಒಂದು ಸೂಚನೆ ಅಂತೂ ಖಂಡಿತವಾಗ್ಲೂ ಸಿಕ್ಕಿದೆ. ಏನು ದರ್ಶನ್ ಅವರು ಕೊಲೆ ಆರೋಪದಲ್ಲಿ ಜೈಲಿಗೆ ಹೋದ ನಂತರ ಅವರ ಅನುಪಸ್ಥಿತಿಯಲ್ಲಿ ಚಿತ್ರತಂಡ ಸಿನಿಮಾವನ್ನು ರಿಲೀಸ್ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತು. ಅದಾದ ನಂತರ ಚಿತ್ರದ ತಂಡದ ಜೊತೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ನಿಂತು ಚಿತ್ರದ ಪ್ರಚಾರದ ಸಾರಥಿಯಾಗಿ ಇಡೀ ರಾಜ್ಯಾದ್ಯಂತ ಒಂದಷ್ಟು ಅವರ ಅಭಿಮಾನಿಗಳನ್ನು ಭೇಟಿ ಮಾಡಿ ಒಂದು ಸಿನಿಮಾವನ್ನು ಗೆಲ್ಲಿಸಿ ಇದೊಂದು ನಿರ್ಮಾಪಕನ ಅಳಿವು ಉಳಿವಿನ ಪ್ರಶ್ನೆ ಅನ್ನುವಂಥ ನಿಟ್ಟಿನಲ್ಲಿ ಚಿತ್ರತಂಡದ ಜೊತೆ ನಿಂತು ಒಂದು ಪ್ರಚಾರವನ್ನು ಮಾಡಿದರು. ಈಗ ಆ ಪ್ರಚಾರದ ಕೆಲಸವನ್ನು ಅವರ ಅಭಿಮಾನಿಗಳು ಮಾಡ್ತಿದ್ದಾರೆ. ರಾಜ್ಯಾದ್ಯಂತ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬೆಳಗಿನ ಒಂದು 6:30ಕ್ಕೆ ಒಂದು ಡೆವಿಲ್ ಶೋ ಶುರುವಾಗುವಂಥದ್ದು. ಈಗ ಆಲ್ರೆಡಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಥಿಯೇಟ್ರಲ್ಲಿ 6:30ಕ್ಕೆ ಶೋ ಇದೆ, ಆ ಎಲ್ಲ ಶೋಗಳಲ್ಲೂ ಕೂಡ ಬೆಳಗಿನ ಒಂದು ಶೋ ಏನಿದೆ ಅದು ಕಂಪ್ಲೀಟ್ ಆಗಿ ಶೋ ಆಗಿದೆ. ಒಂದು ಫುಲ್ ಹೌಸ್ ಆಗಿದೆ. ಯಾವುದೇ ಒಂದು ಚಿತ್ರಮಂದಿರದಲ್ಲೂ ಕೂಡ ಒಂದೇ ಒಂದು ಟಿಕೆಟ್ ಕೂಡ ಇಲ್ಲ. ಸೊ ನಾನು ಆಗಲೇ ಹೇಳಿದಾಗೆ ಈ ವರ್ಷದಲ್ಲಿ ಅತ್ಯದ್ಭುತವಾದಂಥ ಓಪನಿಂಗ್ ಸಿಗುವಂಥ ಒಂದು ಸಿನಿಮಾ ಡೆವಿಲ್ ಅನ್ನುವಂಥ ಒಂದು ಸೂಚನೆ ಖಂಡಿತವಾಗ್ಲೂ ಸಿಕ್ಕಿದೆ. ಸೊ ಸದ್ಯಕ್ಕೆ ನಾನೀಗ ನವರಂಗ್ ಚಿತ್ರಮಂದಿರದ ಬಳಿ ಇದ್ದೀನಿ. ಇಲ್ಲೂ ಕೂಡ ಅವರ ಅಭಿಮಾನಿಗಳು ಯಾವ ರೀತಿಯಾದಂಥ ಒಂದು ಸೆಲೆಬ್ರೇಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ನಾವು ನೋಡ್ಬೋದು. ಸೊ ಈಗ ಆಲ್ರೆಡಿ ಈ ಒಂದು ಚಿತ್ರಮಂದಿರದ ಸುತ್ತಮುತ್ತ ಒಂದು ಕಟೌಟ್ಸ್ ಇರ್ಬೋದು, ಬಂಟಿಂಗ್ಸ್ ಇರ್ಬೋದು, ಎಲ್ಲವನ್ನು ಕಟ್ಟಿ ಒಂದು ಸಿನಿಮಾವನ್ನು ಅದ್ಭುತವಾಗಿ ವೆಲ್ಕಮ್ ಮಾಡಬೇಕು. ಈ ಒಂದು ಸಿನಿಮಾದಲ್ಲಿ ದರ್ಶನ್ ಅವರು ಕಂಪ್ಲೀಟ್ ಆಗಿ ಮಾಸ್ ಆಗಿ ಕಾಣಿಸಿದ್ದಾರೆ. ಸೊ ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಬಹುತೇಕ ಎಲ್ಲ ನಟರ ಹೀರೋಗಳಿರುವಂತಹ ಒಂದು
ಬ್ಯಾನರ್ ಅನ್ನು ಕೂಡ ನವರಂಗ್ ಚಿತ್ರದ ಮಂದಿರದ ಬಳಿ ಹಾಕುವ ಮುಖಾಂತರ ಎಲ್ಲ ಅಭಿಮಾನಿಗಳು ಇಲ್ಲಿ ನಾವು ನೋಡ್ಬೋದು. ಪ್ರತಿಯೊಬ್ಬ ಅಭಿಮಾನಿಯೂ ಕೂಡ ಇನ್ನೂ ಒಂದಷ್ಟು ಗಂಟೆಗಳು ಬಾಕಿ ಇದೆ ಡೆವಿಲ್ ಸಿನಿಮಾದ ರಿಲೀಸ್ಗೆ, ನಾಳೆ ರಿಲೀಸ್ ಆಗೋದು. ಆದರೂ ಕೂಡ ಈಗ ಆಲ್ರೆಡಿ ನವರಂಗ್ ಚಿತ್ರದ ಮಂದಿರದ ಬಳಿ ಅವರ ಅಭಿಮಾನಿಗಳು ಒಂದು ಟಿ ಶರ್ಟ್ ಅನ್ನು ಇಡುವ ಮುಖಾಂತರ ಅವರೇ ಒಂದು ಸಿನಿಮಾದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂಥ ಆಡಿರುವಂಥ ಒಂದು ಟಿ ಶರ್ಟ್ಗಳನ್ನ ಇಟ್ಕೊಳ್ಳುವ ಮುಖಾಂತರ ಇದು ಅಭಿಮಾನ. ಅಂದರೆ ಯಾವುದೇ ನಟನಿಗೂ ಈ ರೀತಿಯಾದಂಥ ಅಭಿಮಾನ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇಲ್ಲಿ ಅವರ ಅಭಿಮಾನಿಗಳು ಈ ಒಂದು ಸಿನಿಮಾವನ್ನು ಅವರಿಲ್ಲದಂತಹ ಅವರ ಅನುಪಸ್ಥಿತಿಯಲ್ಲಿ ನಾವು ಈ ಒಂದು ಸಿನಿಮಾವನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಟೊಂಕ ಕಟ್ಟಿ ನಿಂತಿದ್ದಾರೆ ಅನ್ನುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಸಿನಿಮಾವನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ 2025ರ ಒಂದು ಬಿಗ್ಗೆಸ್ಟ್ ಓಪನಿಂಗ್ ಸಿಗುವಂಥ ಸಿನಿಮಾ ಡೆವಿಲ್ ಅನ್ನುವಂಥದ್ದನ್ನ ಈಗ ಆಲ್ರೆಡಿ ಗೊತ್ತಾಗಿದೆ. ಇನ್ನು JP ನಗರದ ಸಿದ್ದೇಶ್ವರದಲ್ಲೂ ಕೂಡ ಒಂದು ದೇವಸ್ಥಾನವನ್ನು ನಿರ್ಮಿಸುವ ಮುಖಾಂತರ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ಸೊ ಆ ಒಂದು ಸಿನಿಮಾವನ್ನು ರಿಲೀಸ್ ಮಾಡೋದಕ್ಕೆ ಅವರ ಫ್ಯಾನ್ಸ್ಗಳು ಸಿದ್ಧತೆ ಮಾಡಿದ್ದಾರೆ. ಇನ್ನು ನವರಂಗ್ ಚಿತ್ರಮಂದಿರದಲ್ಲೂ ಕೂಡ ಸೊ ಅದೇ ರೀತಿ ನರ್ತಕಿ ಇರ್ಬೋದು, ಶ್ರೀನಿವಾಸ ಗೌಡನಪಾಳ್ಯದಲ್ಲಿರುವಂಥ ಶ್ರೀನಿವಾಸ ಚಿತ್ರಮಂದಿರ ಇರ್ಬೋದು, ಎರಡ ಬೆಂಗಳೂರಿನಲ್ಲೇ ಬಹುತೇಕ 90ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಅಂದರೆ ಬೆಂಗಳೂರು ಆಸುಪಾಸು ಎಲ್ಲ ಸೇರಿ ಸೊ ಒಂದು ಡೆವಿಲ್ ಸಿನಿಮಾ ಬರ್ತಿದೆ. ರಾಜ್ಯಾದ್ಯಂತ 220ಕ್ಕೂ ಹೆಚ್ಚು ಚಿತ್ರಮಂದಿರಗಳು, ಇನ್ನು ಮಲ್ಟಿಪ್ಲೆಕ್ಸ್ಗಳ ಸ್ಕ್ರೀನ್ಗಳನ್ನ ನಾವು ನೋಡೋದಾದರೆ ಸೊ 500 ಹೆಚ್ಚು ಸ್ಕ್ರೀನ್ಗಳಲ್ಲಿ ನಾನು ಆಗಲೇ ಹೇಳಿದಾಗ ಇಲ್ಲಿ ನೋಡ್ಬೋದು. ಈ ಒಂದು ಬ್ಯಾನರ್ನಲ್ಲಿ ಕನ್ನಡದ ಎಲ್ಲ ನಟರ ಒಂದು ಸಿನಿಮಾ ಅಂದರೆ ಅಭಿಮಾನ ಅಂದರೆ ಒಬ್ಬ ನಟನಿಂದ ಅವರ ಅಭಿಮಾನಿಗಳಿಂದ ಅಲ್ಲ, ಈ ರೀತಿಯಾದಂಥ ಒಂದು ಒಗ್ಗಟ್ಟು ಕಾಣಿಸ್ಬೇಕು. ಸೊ ಆ ಒಂದು ಒಗ್ಗಟ್ಟು ಈ ಒಂದು ಸಿನಿಮಾಗೆ ಸಿಕ್ಕಿದೆ. ಬಹುತೇಕ ಎಲ್ಲ ನಟರು ಸೊ ಇಲ್ಲಿ ನಾವು ಪೋಸ್ಟಲ್ಲಿ ನೋಡ್ಬೋದು, ಎಲ್ಲ ನಟರ ಒಂದು ಫೋಟೋಗಳನ್ನು ಹಾಕುವ ಮುಖಾಂತರ ಎಲ್ಲ ನಟರು ಕೂಡ ಸಂಕಷ್ಟದಲ್ಲಿರುವಂಥ ದರ್ಶನ್ ಅವರ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜೊತೆಲಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ನಟರ ಅಭಿಮಾನಿಗಳು ಕೂಡ ಈಗ ಡೆವಿಲ್ ಸಿನಿಮಾದ ಪ್ರಚಾರದ ಜವಾಬ್ದಾರಿಯನ್ನು ಹೊತ್ತು ಈ ಒಂದು ಚಿತ್ರವನ್ನು ಗೆಲ್ಲಿಸಬೇಕು. ಈ ಒಂದು ಸಿನಿಮಾ ಇದು ಕನ್ನಡ ಚಿತ್ರರಂಗದ ಒಂದು ಸಿನಿಮಾ. ಕನ್ನಡದ ಸಿನಿಮಾ ಗೆದ್ರೆ ಇಡೀ ಇಂಡಸ್ಟ್ರಿ ಗೆಲ್ಲುತ್ತೆ, ಇಡೀ ಕನ್ನಡ ಚಿತ್ರರಂಗ ಗೆಲ್ಲುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಈಗ ಈ ಒಂದು ಸಿನಿಮಾವನ್ನು ಗೆಲ್ಲಿಸಲೇಬೇಕನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಮಾಡಿ ನಾಳೆ ಈ ಒಂದು ಸಿನಿಮಾವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವಂಥದ್ದು ಪೃಥ್ವಿ. ನಾಳೆ ದರ್ಶನ್ ನಟನೆಯ ಡೆವಿಲ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಭರ್ಜರಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಅಭಿಮಾನಿಗಳು. ಡೆವಿಲ್ ಚಿತ್ರದ ಯಶಸ್ಸಿಗಾಗಿ ಅಭಿಮಾನಿಗಳಿಂದ ವಿಶೇಷ ಪೂಜೆಯನ್ನ ಮಾಡಲಾಗಿದೆ. ರಾಜ್ಯದಾದ್ಯಂತ ದರ್ಶನ್ ಅಭಿಮಾನಿಗಳಿದ್ದಾರೆ, ಆದರೆ ಅದೊಂದು ಮೈಸೂರು ಮಂಡ್ಯ ಅಂತ ಬಂದಂಥ ಸಂದರ್ಭದಲ್ಲಿ ಸ್ಪೆಷಲ್ ಪ್ಲೇಸು ದರ್ಶನ್ಗೆ. ಇಲ್ಲಿ ಯಾವುದೇ ಚಿತ್ರಗಳು ರಿಲೀಸ್ ಆದಂಥ ಸಂದರ್ಭದಲ್ಲಿ ದರ್ಶನ್ದು ಸಿಕ್ಕಾಪಟ್ಟೆ ಹಿಟ್ ಆಗೇ ಆಗ್ತದೆ. ಚೆನ್ನಾಗಿರಲಿ, ಚೆನ್ನಾಗಿಲ್ದಲೇ ಇರಲಿ. ಕೋಟೆ ಆಂಜನೇಯನ ಮೊರೆ ಹೋಗಿರುವಂಥದ್ದು ದರ್ಶನ್ ಫ್ಯಾನ್ಸ್ ಆಟೋಗಳಲ್ಲಿ ಡೆವಿಲ್ ಪೋಸ್ಟರ್ ಹಾಕೊಂಡು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಆಟೋಗಳಲ್ಲಿ ಅಭಿಮಾನಿಗಳಿಂದ ಪ್ರಚಾರವನ್ನು ಮಾಡಲಾಗ್ತಾ ಇದೆ. ಪ್ರಚಾರಕ್ಕೆ ಮೆರುಗು ನೀಡಿರುವಂಥದ್ದು ಡೊಳ್ಳು ಹಾಗೂ ತಮಟೆ ಕಲಾ ತಂಡಗಳು. ಆಟೋಗಳ ಜೊತೆ ಪ್ರಚಾರಕ್ಕೆ ಸಾಥ್ ನೀಡಿದ್ದಾರೆ ಹಳ್ಳಿಕಾರ್ ಎತ್ತುಗಳು. ಪ್ರಚಾರಕ್ಕೆ 3 ಜೊತೆ ಎತ್ತುಗಳನ್ನು ಅಲಂಕಾರ ಮಾಡಿ ಕರೆತಂದಿರುವಂಥದ್ದು ದರ್ಶನ್ ಅಭಿಮಾನಿಗಳು. ದರ್ಶನ್ ಪರ ಘೋಷಣೆ ಕೂಗಿ ಕುಣಿದು ಕುಪ್ಪಳಿಸಿದ್ದಾರೆ ಅಭಿಮಾನಿಗಳು. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೈಸೂರು ನಗರದ ಸುತ್ತಲೂ ಕೂಡ ಪ್ರಚಾರ ನಡೆಸ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್. ಒಂಥರ ಹಬ್ಬ ದರ್ಶನ್ ಅಭಿಮಾನಿಗಳಿಗೆ. ಎಷ್ಟೋ ದಿನ ಆದಮೇಲೆ ದರ್ಶನ್ ಮೂವಿ ರಿಲೀಸ್ ಆಗ್ತಾ ಇರುವಂಥ ಹಿನ್ನೆಲೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ರಾಜ್ಯದಾದ್ಯಂತ ಫ್ಯಾನ್ಸ್ ಹೊಂದಿದ್ದಾರೆ ದರ್ಶನ್, ನೋ ಡೌಟ್. ಆದರೆ ಮೈಸೂರು ಮಂಡ್ಯ ಅಂತ ಬಂದಂಥ ಸಂದರ್ಭದಲ್ಲಿ ಅದು ಇನ್ನೊಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಸೊ ಹೀಗಾಗಿ ಅಲ್ಲಿ ಯಾವ ರೀತಿಯಾಗಿ ದರ್ಶನ್ ಫ್ಯಾನ್ಸ್ ಹಬ್ಬವನ್ನ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಡೆವಿಲ್ ಚಿತ್ರ ರಿಲೀಸ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ? ಪೃಥ್ವಿ, ಏನು ಮೈಸೂರು ಅಂತ ಹೇಳಿದ್ರೆ ದರ್ಶನ್ ಅವರ ಅಚ್ಚುಮೆಚ್ಚಿನ ತಾಣ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಶೂಟಿಂಗ್ ಇಲ್ಲದ ಸಮಯದಲ್ಲಿ ನಟ ದರ್ಶನ್ ಅವರು ಅತಿ ಹೆಚ್ಚು ಕಾಲ ಕಳೆಯುತ್ತಿದ್ದಂಥದ್ದು ಮೈಸೂರಿನಲ್ಲೇ. ಸದ್ಯ ಇದೀಗ ದರ್ಶನ್ ಅವರ ಅನುಪಸ್ಥಿತಿಯಲ್ಲೇ ಅವರ ಅಭಿಮಾನಿಗಳು ಒಂದು ರೀತಿಯಲ್ಲಿ ಡೆವಿಲ್ ಅನ್ನ ಹಬ್ಬದ ರೀತಿಯಲ್ಲಿ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇರುವಂಥದ್ದು. ನಾಳೆ ಮೈಸೂರಿನ ಸಂಗಮ್ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಡೆವಿಲ್ ಚಿತ್ರ ರಿಲೀಸ್ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೂ ಕೂಡ ದರ್ಶನ್ ಅಭಿಮಾನಿಗಳು ಮೈಸೂರು ನಗರದ ಸುತ್ತಲೂ ಕೂಡ ಪ್ರಚಾರದ ಅಬ್ಬರವನ್ನ ಶುರು ಮಾಡ್ಕೊಂಡಿರುವಂಥದ್ದು. ನಿನ್ನೆ ಅಷ್ಟೇ ಏನು ಶ್ರೀನಿವಾಸ್ ತುಗದೀಪ್ ಅವರ ವೃತ್ತದಲ್ಲಿ ಪೋಸ್ಟರ್ಗಳನ್ನ ಹಾಕಿ ತಾಯಿ ಚಾಮುಂಡೇಶ್ವರಿಯ ಫೋಟೋವನ್ನ ಇಟ್ಟು ಪೂಜೆಯನ್ನ ಮಾಡಿದ್ರು, ದೃಷ್ಟಿಯನ್ನ ತೆಗೆದು ಡೆವಿಲ್ ಸಕ್ಸಸ್ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಸಹ ಮಾಡಿದ್ರು. ಇಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಸುಮಾರು 20ಕ್ಕೂ ಹೆಚ್ಚು ಆಟೋಗಳಲ್ಲಿ ಪೋಸ್ಟರ್, ಬ್ಯಾನರ್, ಬಂಟಿಕ್ಸ್ ಗಳನ್ನ ಹಾಕಿ ಅಲ್ಲದೆ ಹಳ್ಳಿಕರ್ ಎತ್ತುಗಳನ್ನು ಸಹ ಪ್ರಚಾರಕ್ಕೆ ಕರೆತಂದು ಏನು ಒಂದು ರೀತಿ ಡೊಳ್ಳು ಕುಣಿತ ಇರ್ಬೋದು, ಗೊಂಬೆ ಕುಣಿತ ಎಲ್ಲವನ್ನು, ವೀರಗಾಸೆ ಎಲ್ಲವನ್ನು ಕೂಡ ಅಲ್ಲಿ ಕರ್ಕೊಂಡ್ಬಂದು ನಗರದ ಸುತ್ತಲೂ ಮೆರವಣಿಗೆ ಮಾಡುವ ಮೂಲಕ
ನಾವು ದರ್ಶನ್ ಅವರು ಇರಲಿ ಇಲ್ಲದಿರಲಿ ಅವರ ಪರವು ನಾವು ಯಾವಾಗಲೂ ಇದ್ದೇ ಇರ್ತೇವೆ. ನಟ ದರ್ಶನ್ ಅವರ ಸಿನಿಮಾವನ್ನು ನಾವು ಗೆಲ್ಲಿಸ್ತೇವೆ ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿ ಹಬ್ಬದ ರೀತಿಯಲ್ಲಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು ಕಂಡು ಬಂತು. ಅಲ್ಲದೆ ಏನು ಈಗಾಗಲೇ ನಟ ದರ್ಶನ್ ಅವರು ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದಾರೆ. ಅವರು ಇದ್ದಿದ್ದಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಯಾವ ರೀತಿಯಲ್ಲಿ ಸೇರ್ತಾ ಇದ್ರು, ಅವರ ಇಲ್ಲದ ಈ ಅನುಪಸ್ಥಿತಿಯಲ್ಲೂ ಸಹ ಅದೇ ಮಟ್ಟದಲ್ಲಿ ಅಭಿಮಾನಿಗಳು ಪ್ರಚಾರದಲ್ಲಿ ತೊಡಗಿರುವಂತದ್ದು. ಅವ್ರಿಗಿರುವ ಮಾಸ್ ಫ್ಯಾನ್ ಫಾಲೋಯಿಂಗ್ ಇದೆ, ಅದನ್ನ ಮತ್ತೊಮ್ಮೆ ಸಾಬೀತುಪಡಿಸುವ ನಿಟ್ಟಿನಲ್ಲಿ ಪ್ರಚಾರ ಮೈಸೂರಿನಲ್ಲಿ ನಡೀತಾ ಇರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಡೆವಿಲ್ ಚಿತ್ರ ಸ್ವಾಗತಕ್ಕೆ ಅತ್ತಿಬೆಲೆಯಲ್ಲಿ ಭರ್ಜರಿಯಾದಂಥ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 52 ಅಡಿ ಎತ್ತರದ ಕಟೌಟ್ ಅನ್ನ ನಿರ್ಮಿಸಿ ಡೆವಿಲ್ಗೆ ಸ್ವಾಗತವನ್ನ ಕೋರಲಾಗ್ತಾ ಇದೆ. ಅತ್ತಿಬೆಲೆ ಸರ್ಕಲ್ನಲ್ಲಿ 52 ಅಡಿ ಕಟೌಟ್ ರೆಡಿಯಾಗಿ ನಿಂತಿದೆ. ಕಾಟೇರನ ಕಟೌಟ್. ಡೆವಿಲ್ ಸಂಭ್ರಮದ ನಡುವೆ ಡಿ ಬಾಸ್ ಫ್ಯಾನ್ಸ್ ಜನಸೇವೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣನ್ನ ವಿತರಣೆ ಮಾಡಲಾಗ್ತಾ ಇದೆ. ಸಾಲು ಮರದ ತಿಮ್ಮಕ್ಕ ನೆನಪಿನಲ್ಲಿ 2000 ಗಿಡವನ್ನ ಕೂಡ ನೆಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಮಂಗಳಮುಖಿಯರಿಗೆ ಸೀರೆ ಮತ್ತು ದಿನಸಿ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಬಿರಿಯಾನಿ ಊಟ ವಿತರಣೆಗೆ ಸಿದ್ಧತೆ. ಅತ್ತಿಬೆಲೆ ಡಿ ಬಾಸ್ ಅಭಿಮಾನಿಗಳಿಂದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅತ್ತಿಬೆಲೆ ನಿಮಗೆ ತೋರಿಸ್ತಾ ಇದ್ವಿ, ದೃಶ್ಯಾವಳಿಯಲ್ಲಿ ಗಮನಿಸಬಹುದು. 52 ಅಡಿ ಎತ್ತರದ ಕಟ್ಔಟ್ ಇದೆ. ಇಷ್ಟು ವರ್ಷ ಸಂಪಾದಿಸಿದ ಏನಪ್ಪ ದರ್ಶನ್ ಅಂದ್ರೆ ಇದನ್ನೇ, ಇಷ್ಟು ದೊಡ್ಡ ಫ್ಯಾನ್ಸ್ ಅನ್ನ ನೋಡಿ. ಒಂದು ತಪ್ಪು ಎಷ್ಟೆಲ್ಲ ಕಾಡ್ತಾ ಇದೆ ಅಂದ್ರೆ ದರ್ಶನ್ಗೆ ಮತ್ತೆ ಅವರ ಅಭಿಮಾನಿಗಳಿಗೆ. ಇವತ್ತು ದರ್ಶನ್ ಇಲ್ಲದೇನೂ ಕೂಡ ಅವ್ರು ಇದ್ದಾಗ ಯಾವ ರೀತಿಯಾಗಿ ಸಂಭ್ರಮಿಸ್ತಾರೋ ಅದೇ ಒಂದು ಜೋಶ್, ಅದೇ ಒಂದು ಹಬ್ಬ, ಆ ಸಂತೋಷ ಅಭಿಮಾನಿಗಳಲ್ಲಿ ಕಾಣಿಸ್ತಾ ಇದೆ. ಡೆವಿಲ್ ರಿಲೀಸ್ ಆಗ್ತಾ ಇರುವಂತ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ದರ್ಶನ್ ಅಭಿಮಾನಿಗಳು ಹಬ್ಬದ ರೀತಿಯಲ್ಲಿ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ದರ್ಶನ್ ಅಭಿಮಾನಿಗಳ ಸ್ಟೇಟಸ್ ಕೂಡ ಡೆವಿಲ್ದೀಗ ಆಲ್ರೆಡಿ ಸ್ಟೇಟಸ್ ಹಾಕೊಂಡು ಸಂಭ್ರಮಿಸ್ತಾ ಇರುವಂತ ನೀವು ನೋಡಿರ್ತೀರ.